ಆಗಿ ಕೊಟ್ರು ಈ 3 ಮೀನು ತಿನ್ಲೇಬೇಕು. ಈ ಮೀನು ತಿಂದ್ರೆ ಜೀವವೇ ಹೋಗುತ್ತಂತೆ. ಫಿಶ್ ಪ್ರಿಯರೇ ಎಚ್ಚರ. ಸೀ ಫುಡ್ ಇಷ್ಟ ಪಡುವವರು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಎಸ್, ಸೀ ಫುಡ್ ಇಷ್ಟಪಡುವವರು ಮೀನು ತಿನ್ನೋದನ್ನ ಮಾತ್ರ ಎಂದಿಗೂ ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಕಾಟ್ನಾ, ಬೂತಾಯಿ, ಬಾಂಗಡೆ, ಕೇನ್, ಸಾಲ್ಮಾನ್ ಹೀಗೆ ನಾನಾ ರೀತಿಯ ಮೀನುಗಳು ನಮಗೆ ದೊರೆಯುತ್ತೆ. ಒಂದೊಂದು ಮೀನು ಒಂದೊಂದು ರುಚಿಯನ್ನ ಹೊಂದಿರುತ್ತೆ. ಹೌದು, ಮೀನಿನ ಬೆಲೆ ಏನೂ ಕಡಿಮೆ ಇಲ್ಲ. ಕೆಲವರು ಮಾಂಸಕ್ಕಿಂತ ಹೆಚ್ಚಾಗಿ ಮೀನನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅಲ್ಲದೆ ವೈದ್ಯರು ಕೂಡ ಮಟನ್ ಮತ್ತು ಚಿಕನ್ ಬದಲಿಗೆ ಮೀನುಗಳನ್ನ ಹೆಚ್ಚಾಗಿ ತಿನ್ನೋದಕ್ಕೆ ಶಿಫಾರಸನ್ನ ಮಾಡ್ತಾರೆ. ಅನೇಕ ಮಂದಿ ಊಟಕ್ಕೆ ಮೀನು ಇಲ್ಲದೆ ಇದ್ರೆ ಆಹಾರ ಗಂಟಲು ಒಳಗೆ ಹೋಗೋದೇ ಇಲ್ಲ. ಆದರೆ ಎಷ್ಟು ಮೀನುಗಳನ್ನ ತಿನ್ನಬೇಕು, ಯಾವ ಮೀನನ್ನ ತಿಂದ್ರೆ ರೋಗ ಬರುತ್ತೆ ಅಂತ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಪ್ರಕೃತಿ ನಮಗೆ ನೀಡಿರುವಂತಹ ಆರೋಗ್ಯಕರ ಆಹಾರಗಳಲ್ಲಿ ಮೀನು ಕೂಡ ಒಂದಾಗಿದೆ. ಮೀನು ಮಾಂಸಾಹಾರಿಗಳಿಗೆ ತುಂಬಾ ಪ್ರಿಯ ಆಹಾರ. ಅದರಲ್ಲೂ ಕರಾವಳಿ ತೀರದವರಿಗೆ ಮೀನು ಪಂಚಪ್ರಾಣ. ಮೀನು ತುಂಬಾ ಆರೋಗ್ಯಕರ ಆಹಾರ ಮತ್ತು ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ದೇಹಕ್ಕೆ ಲಭ್ಯ ಆಗುತ್ತೆ. ಮೀನಿನಲ್ಲಿ ಪ್ರೋಟೀನ್, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಫಾಸ್ಫರಸ್ ಲಭ್ಯ ಇದೆ. ಮೀನಿನಲ್ಲಿ ಕಬ್ಬಿಣ, ಸತು, ಮ್ಯಾಗ್ನೀಷಿಯಂ, ಅಯೋಡಿನ್ ಮತ್ತು ಪೊಟ್ಯಾಷಿಯಂನಂತಹ ಖನಿಜಾಂಶಗಳಿದೆ. ಮೀನಿನಲ್ಲಿ ಒಮೆಗಾ 3 ಕೋ ಇದೆಲ್ಲವೂ ನಿಮ್ಮ ದೇಹವನ್ನ ಸಮತೋಲನದ ತೂಕದಲ್ಲಿ ಇರಿಸೋದು, ದೇಹವು ಕೇವಲ ಸೊಂಟದ ಸುತ್ತಲಿನ ಕೊಬ್ಬನ್ನ ಕರಗಿಸೋದು ಅಷ್ಟೇ ಅಲ್ಲದೆ ಇತರ ಹಲವಾರು ರೀತಿಯ ಆರೋಗ್ಯ ಲಾಭಗಳು ಅದರಿಂದ ಸಿಗುತ್ತೆ. ಯಕೃತ್, ಮೆದುಳು ಇತ್ಯಾದಿಗಳು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸುವುದಕ್ಕೆ ಇದು ನೆರವಾಗುತ್ತೆ. ಸರಿಯಾದ ನಿದ್ರೆಗೆ ಇದು ಸಹಕಾರಿ. ದಿನಾಲೂ ಮೀನು ತಿನ್ನೋದ್ರಿಂದ ಹಲವಾರು ರೀತಿಯ ರೋಗಗಳನ್ನ ತಡೆಯಬಹುದಾಗಿದೆ. ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಯಬಹುದು. ಮೀನಿನಿಂದ ನಿಮಗೆ ಸಿಗುವ 10 ಲಾಭಗಳ ಬಗ್ಗೆ ಇನ್ನೂ ಹೆಚ್ಚೆಚ್ಚು ತಿಳಿಯೋಣ ಬನ್ನಿ. ಮೀನು ತಿನ್ನೋದು ನಾಲಿಗೆಗೆ ರುಚಿಯಾಗಿ ಅಷ್ಟೇ ಅಲ್ಲದೆ ಇದನ್ನ ಸೇವಿಸೋದ್ರಿಂದ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಮೀನಿನಲ್ಲಿ ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ತಾಮ್ರ, ಇತರ ಸತುವಿನಂತಹ ಖನಿಜಗಳು ಸಮೃದ್ಧವಾಗಿವೆ. ಪೌಷ್ಟಿಕ ತಜ್ಞರು ಹೇಳ್ತಾರೆ, ಮೀನಿನಲ್ಲಿರುವ ಕೊಬ್ಬುಗಳು ಸುಲಭವಾಗಿ ಜೀರ್ಣ ಆಗುತ್ತೆ ಮತ್ತು ನಿಮಗೆ ಶಕ್ತಿಯನ್ನ ನೀಡುತ್ತೆ. ಹಾಗಾಗಿ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಯಾರು ಬೇಕಾದರೂ ತಿನ್ನಬಹುದು. ಮೀನಿನಲ್ಲಿರುವ ಕೊಬ್ಬು ನಮ್ಮ ದೇಹದಲ್ಲಿನ ರಕ್ತದೊತ್ತಡದ ಮೇಲೆ ಧನಾತ್ಮಕ ಪರಿಣಾಮವನ್ನ ಬೀರುತ್ತೆ. ಒಮೆಗಾ 3 ಕೊಬ್ಬಿನ ಆಮ್ಲಗಳಾದ DHA ಮತ್ತು EPA ಕಣ್ಣುಗಳಿಗೆ ಒಳ್ಳೆಯದು. ಇದು ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಮೀನಿನಲ್ಲಿ ವಿಟಮಿನ್ B12, ರೈಬೋಫ್ಲಾವಿನ್, ನಿಯಾಸಿನ್, ಬಯೋಟಿಕ್ ಮತ್ತು ಥಯಾಮಿನ್ ಅಂಶಗಳು ಸಮೃದ್ಧಿಯಾಗಿದೆ. ಸಮುದ್ರ ಮೀನಿನ ಯಕೃತ್ನಲ್ಲಿ ವಿಟಮಿನ್ A, D ಮತ್ತು E ಯಲ್ಲಿ ಇರುವಂಥದ್ದು. ಇದನ್ನ ಸೇವಿಸೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು, ಅಸ್ತಮಾ ಮತ್ತು ಮಧುಮೇಹದಿಂದ ಬಳಲ್ತಾ ಇರುವವರಿಗೆ ಬಹಳ ಒಳ್ಳೆಯದು. ಅದರಲ್ಲೂ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಇದು ಉತ್ತಮ ಆಹಾರ. ಮೀನು ತಿಂದ್ರೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಇದು ನರಮಂಡಲವನ್ನ ಉತ್ತಮ ಆಗಿಡುತ್ತೆ. ಸ್ಥಳೀಯ ಮೀನುಗಳು ಕಬ್ಬಿಣ ಮತ್ತು ತಾಮ್ರದಂತಹ ಖನಿಜಗಳಿಂದ ಸಮೃದ್ಧವಾಗಿವೆ. ಮಳೆಗಾಲದಲ್ಲಿ ಯಾವುದೇ ರೂಪದಲ್ಲಿ ಮೀನನ್ನ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೀನು ಪ್ರೋಟೀನ್, ವಿಟಮಿನ್ A, D, E ಮತ್ತು K ಯ ಅತ್ಯುತ್ತಮ ಮೂಲ ಆಗಿದ್ದು ಅವುಗಳು ಅನೇಕ ಇತರ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ವೈದ್ಯರು ಕೂಡ ಪದೇ ಪದೇ ಮೀನು ತಿನ್ನೋದಕ್ಕೆ ಸಲಹೆಯನ್ನ ಕೊಡೋದು ಅದಕ್ಕೆ. ಆದರೆ ಎಲ್ಲಾ ರೀತಿಯ ಮೀನುಗಳನ್ನ ತಿನ್ನೋದು ಒಳ್ಳೆಯದಲ್ಲ ಅಂತಾನೂ ಕೂಡ ಹೇಳ್ಬೋದು. ಹೌದು, ಮೀನುಗಳಂದ್ರೆ ಹಲವರಿಗೆ ಇಷ್ಟ. ಮೀನು ಕೇವಲ ರುಚಿಕರವಾದ ಆಹಾರ ಅಷ್ಟೇ ಅಲ್ಲದೆ ಈ ಆಹಾರ ಸೇವಿಸೋದ್ರಿಂದ ಹೆಚ್ಚಿನ ಪೌಷ್ಟಿಕಾಂಶ ಕೂಡ ಈಗಾಗಲೇ ಸಿಗುತ್ತೆ ಅಂತ ಗೊತ್ತಾಗಿದೆ. ಮೀನು ತಿನ್ನೋದ್ರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ. ಇನ್ನು ಮೀನಿನಿಂದಲೇ ಅದೆಷ್ಟೋ ಜನರು ಇವತ್ತು ಜೀವನ ಸಾಗಿಸ್ತಿದ್ದಾರೆ. ಕಡಲ ತೀರದ ಜನಗಳು ಮೀನನ್ನ ಹಿಡಿದು ಮಾರಾಟ ಮಾಡುವ ಮೂಲಕ ಅದೆಷ್ಟೋ ಜನ ಉತ್ತಮ ಆದಾಯವನ್ನ ಗಳಿಸ್ತಿದ್ದಾರೆ. ಪ್ರತಿದಿನ ಮೀನು ತಿನ್ನೋದ್ರಿಂದ ಹಲವು ಪ್ರಯೋಜನಗಳಿದೆ. ಆದರೆ ಕೆಲವು ರೀತಿಯ ಮೀನುಗಳಲ್ಲಿ ಪಾದರಸ ಹೆಚ್ಚಾಗಿದ್ಯಾ ಇಲ್ವಾ ಅಂತ ತಿಳಿದುಕೊಳ್ಳುವುದು ಮುಖ್ಯ ಅಂತ ಪೌಷ್ಟಿಕ ತಜ್ಞ ಮತ್ತು ಪ್ರಮುಖ ಆಹಾರ ತಜ್ಞ ತಿಳಿಸಿರುವಂತದ್ದು. ಕೆಲವರು ಇದನ್ನ ಹೈಬ್ರಿಡ್ ಮಾಗೂರು ಅಂತ ಕರೀತಾರೆ. ಕೆಲವರು ಇದನ್ನ ತಾಯಿ ಮಾಗೂರು ಅಂತ ಕರೀತಾರೆ. ಇದು ಮಾಗೂರ್ ಮೀನಿನಂತೆ ಕಂಡ್ರು 3 ಅಡಿಯಿಂದ 5 ಅಡಿ ಉದ್ದ ಇರುತ್ತೆ. ಇದು ಹಲವು ಕಿಲೋಗ್ರಾಂಗಳಷ್ಟು ತೂಕ ಇರುತ್ತೆ. ಸಂಶೋಧಕರು ಹೇಳುವಂತೆ ಅದನ್ನ ಬೆಕ್ಕು ಮೀನು ಅಂತಾನೂ ಕೂಡ ಕರೀತಾರೆ. ಇದು ತುಂಬಾ ಅಪಾಯಕಾರಿ.
2002ರಲ್ಲಿ ಭಾರತ ಸರ್ಕಾರವು ತಾಯ್ಮಾಗೂರು ಕೃಷಿಯನ್ನ ಕಾನೂನುಬದ್ಧವಾಗಿ ನಿಷೇಧ ಮಾಡಿತು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಆದೇಶದಂತೆ ಈ ಮೀನನ್ನ ಸಾಕಣೆ ಮಾಡೋದಕ್ಕೆ ನಿಲ್ಲಿಸಲಾಯಿತು. ಇದಕ್ಕೆ ಕಾರಣ ತೀವ್ರ ಪರಿಸರ ಮಾಲಿನ್ಯ ಅಂತ ಹೇಳಲಾಗುತ್ತೆ. ಇದಲ್ಲದೆ ತಾಯ್ಮಾಗೂರು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಇದರಿಂದಾಗಿ ಅದು ಕೊಳದಲ್ಲಿರುವ ಇತರ ಮೀನುಗಳನ್ನು ಕೂಡ 70% ವರೆಗೆ ತಿನ್ನುತ್ತೆ. ಟಿಪಾಲಿಯ ಮೀನು ತಿನ್ನೋದ್ರಿಂದ ದೇಹದ ಕೊಬ್ಬು ಹೆಚ್ಚಾಗುತ್ತೆ. ಇದಲ್ಲದೆ ಟಿಪಾಲಿಯ ಮೀನಿನ ದೇಹದಲ್ಲಿ ಡಯಾಕ್ಸಿನ್ ಇರುತ್ತೆ. ಕೃಷಿ ಭೂಮಿಯಲ್ಲಿ ಬೆಳೆದ ಟಿಪಾಲಿಯಾದ ದೇಹದಲ್ಲಿ ಡಯಾಕ್ಸಿನ್ ಮಟ್ಟವು 11 ಪಟ್ಟು ಹೆಚ್ಚಾಗಿದೆ. ಬೆಳೆಸಿದ ಟಿಲಾಪಿಯಾಗಳು ಸ್ಟ್ರೆಪ್ಟೋಕೋಕಸ್ ಇನಿಯಾ ಮತ್ತು ಕೊಲುಮನಾರಿಸ್ ಕಾಯಿಲೆಯಂತಹ ವಿವಿಧ ಬ್ಯಾಕ್ಟೀರಿಯಾದ ಕಾಯಿಲೆಗಳನ್ನು ಹೊತ್ತೊಯ್ಯಬಹುದಾಗಿದೆ. ಟಿಲಾಪಿಯಾ ಮೀನಿನ ದೇಹದಲ್ಲಿ ವಿವಿಧ ರೀತಿಯ ಕೀಟನಾಶಕಗಳು ಕಂಡುಬಂದಿವೆ. ಇವು ಮಾನವ ದೇಹದಲ್ಲಿ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸಿವೆ. ಮೀನು ನಮ್ಮ ಆಹಾರದ ಭಾಗ ಆಗಿದೆ. ಬಹುತೇಕ ಮನೆಗಳಲ್ಲಿ ಇದು ಪ್ರತಿನಿತ್ಯವೂ ಕೂಡ ಇರುತ್ತೆ. ಆದರೆ ಆ ಆಹಾರವು ಯಾರೂ ಕೂಡ ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದ ರಾಸಾಯನಿಕಗಳನ್ನು ಹೊಂದಿರುತ್ತೆ. ಆದ್ರಿಂದ ಜಾಗರೂಕರಾಗಿರೋದು ಬಹಳ ಮುಖ್ಯ ಅಂತ ಕೋಜಿಡ್ ಕೋಡ್ನ ಹಿರಿಯ ರೋಗಶಾಸ್ತ್ರಜ್ಞ ಮತ್ತು ಆಂಕೋಪಥಾಲಜಿ ತಜ್ಞ ಡಾಕ್ಟರ್ ನೀನಾ ಮಾಂಪಿಲಿ ತಿಳಿಸಿದ್ದಾರೆ. ಮ್ಯಾಕೆರೆಲ್ ಮತ್ತು ರುಚಿಕರವಾದ ಎಣ್ಣೆಯುಕ್ತ ಮೀನಾಗಿದ್ದು, ಅದ್ಯಾಗೋ ಮ್ಯಾಕೆರೆಲ್ನಲ್ಲಿ ಪಾದರಸ ಹೆಚ್ಚಿರೋದ್ರಿಂದ ಮಕ್ಕಳು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಚಿಕ್ಕ ಮೀನುಗಳನ್ನು ಆರಿಸಿಕೊಳ್ಳುವುದು ಉತ್ತಮ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.